ಹಂಗಿರ್ತಾನ ಅದ ಏನ್ರಿ. ಒಬ್ಬ ಗುರು ಏನು ಕೆಲಸ ಮಾಡ್ತಾನ ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ನಾವು ನರಮಾನವರಾಗಿರ್ತಕ್ಕಂಥವರನ್ನ ದೇವಮಾನವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯನ ಒಬ್ಬ ಗುರುವಿನ ಹತ್ರ ಇರ್ತದೆ. ನಾವು ದೇವರಾಗಬೇಕಾದ್ರೆ ನಾವು ಎಷ್ಟು ಕಷ್ಟಪಡಬೇಕು ಅದನ್ನು ಮೊದಲು ನಾವು ತಿಳ್ಕೊಬೇಕಲ್ರಿ. ಗುರುವಿನ ಮನಸ್ಸನ್ನು ಬಲಸ್ಕೋಬೇಕು, ಗುರುವಿನ ಪ್ರೀತಿ ಸಂಪಾದನೆ ಮಾಡಬೇಕು. ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನ ಅಂತಕ್ಕಂಥ ಪಡಿಬೇಕಾಗಿತ್ತು ಅಂತ ತಿಳ್ಕೊಂಡ್ರೆ, ಸುಮ್ಮನೆ ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಇಲ್ಲೇ ನಮ್ಮ ಭಾಗದಾಗ ನಡೆದಿರ್ತಕ್ಕಂಥದ್ದು. ಇವತ್ತು ನಮ್ಮಲ್ಲಿ ಕನ್ನೊಳ್ಳಿ ಒಳಗಿಂದ ದೊಡ್ಡಪ್ಪ ಮಹಾರಾಜರ ಮಠ ಹತ್ತಿಕೊಂಡಾಯ್ತು. ನಾ ಮೊದಲಿಂದ ಅದೇ ಮಠಕ್ಕೆ ಇದ್ದವ. ನಾ ಕಲ್ಕೋತಿಂದ ಈ ಕಡೆ ಬರಲಿಲ್ಲ, ಮತ್ತು ಬೇರೆ ಕಡೆ ಮಠಕ್ಕೆ ಆದೇನ. ದೊಡ್ಡಪ್ಪ ಮಹಾರಾಜರು ಇದ್ರು. ಅವತ್ತಿನ ದಿನಮಾನದೊಳಗೆ ಇವ್ರು ಯಾರ್ಯಾರು ಹೊತ್ತುಕೊಂಡೋದಕ್ಕೆ ಕೇಳಿದ್ರೆ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಲಚ್ಚಣ ಸಿದ್ದಪ್ಪ ಮಹಾರಾಜ, ಅಂದ್ರೆ ಕೌದಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ತಗೊಂಡು ಇವ್ರು 4 ಮಂದಿ ಯಾರು ಶಿಷ್ಯರು ಹತ್ತುಕೊಂಡೋದಕ್ಕೆ ಕೇಳಿದ್ರೆ, ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರು. ಕಲ್ಪನೆ ಇರಲಿ ನಿಮಗೆ. ಒಬ್ಬ ಗುರುವಿನಿಂದ ನಾವು ಪಡಿಬೇಕಾಗಿತ್ತು ಅಂದ್ರೆ, ನಾವು ದೇವರಾಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಏಟು ಕಷ್ಟಪಡ್ಬೇಕು ಏನ್ರಿ. ಹೋದ ಕೂಡ ನಮ್ಮ ಒಳ ಲಿಂಗ ಕಟ್ರಿ ಗುರುಗಳ ಅಂದ್ಕೊಂಡು ಹಾಗೆ ಕೊಳ್ಳಾಕ. ನಾ ಹಿಂದೊಮ್ಮೆ ಎಲ್ಲೇ ಪೇಪರ್ನಾಗ ಓದಿದ್ದೆ, ವಿಮಾನದಾಗ ಲಿಂಗ ದೀಕ್ಷೆ ಮಾಡೋದ್ರ ಹತ್ರ ಕುಣಿಸಿ ಬಂದಿತ್ತು. ವಿಮಾನದಾಗ ಲಿಂಗ ದೀಕ್ಷೆ ಮಾಡ್ತಾರೆ, ಬಸ್ನಾಗ ಕಾರ್ನಾಗ ಲಿಂಗ ದೀಕ್ಷೆ ಮಾಡ್ತಾರೆ. ಅದಕ್ಕೆ ಇವರು 4 ಮಂದಿ ಈ ಭಾಗದೊಳಗೆ ಏನ್ರಿ, ಈ ಭಾಗದಾಗ ಅಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಕೌದಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ತಗೊಂಡು ಇವ್ರು 4 ಮಂದಿ ಈ ಕಡೆ ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು. ಆ ಕಡೆ ಧಾರವಾಡ ಭಾಗದೊಳಗೆ ಗರಗದ ಮಡಿವಾಳಪ್ಪ, ನವಲುಗ ನಾಗಲಿಂಗಪ್ಪ, ಶಿಶುನಾಳದ ಶರೀಫ ಏನ್ರಿ, ಹುಬ್ಬಳ್ಳಿ ಸಿದ್ದಾರೂಢರು, ಇವ್ರು 4 ಮಂದಿ ಬೇರೆನೆ. ಮತ್ತು ಈ ಕಡೆ ಕಲಬುರಗಿ ಜಿಲ್ಲಾಕ್ಕೆ ಬಂದ್ರಿ ಅಂತ ತಿಳ್ಕೊಂಡ್ರೆ ಏನ್ರಿ, ಕಡ್ಕೊಳ ಮಡಿವಾಳಪ್ಪ ಏನ್ರಿ, ಕೊಯ್ನೂರು ಕೃಷ್ಣಪ್ಪ ಏನ್ರಿ, ಚೆನ್ನೂರು ಜಲಾಲ್ ಸಾಬ ಏನ್ರಿ, ಇವ್ರದೊಂದು ಬೇರೆನೆ. ಇವೆಲ್ಲ ಗಾಂಜಾ ಕಂಪ್ನಿ. ಕಲ್ಪನೆ ಇರಲಿ ಮಗ. ಆದ್ರೆ ಇವರೆಲ್ಲ ಎಂಥ ತಾಕತ್ತಿತ್ತು ಅಂತ ಅನ್ನೋದಕ್ಕೆ ನಿಮಗೆ ಹೇಳ್ತೇನೆ. ಆ ತಾಕತ್ತು ಪಡಿಬೇಕಾದ್ರೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಏನ್ರಿ, ಬಂತನಾಳ ಶಂಕರಲಿಂಗ ಶಿವಗಳು ಸೇವೆ ಮಾಡ್ತಿದ್ರು. ಏನು ಪಡಿಲಕ್ಕ, ಬರೀ ಅವರಿಂದ ಮಂತ್ರ ಉಪದೇಶ ಪಡ್ಯಾಕ ಏನ್ರಿ ಶಂಕರಲಿಂಗ ಶಿವಗಳು ಸೇವಾ ಮಾಡ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಸೇವಾ ಮಾಡ್ತಿರ ತಗೊಂಡು ಕೇಳಿದ್ರೆ ನಿಮಗೆ ಆಶ್ಚರ್ಯ ಹೇಳ್ತೀನಿ. ಅವಾಗೆಲ್ಲ ಈಗೆಲ್ಲ ಕಾರುಗಳು ಬಂದವ, ಇದು ಬಂದವ. ಗುರುಗಳದಿಂದ ಎಲ್ಲ ಪೂಜೆ ಸಾಮಾನುಗಳನ್ನು ಹೆಗಲಿ ಮ್ಯಾಗಿಂದ ಹೊತ್ತುಕೊಂಡು ಮುಂದೆ ಗುರುಗಳು ಹಿಂದಿಂದ ಶಿಷ್ಯ ನಡ್ಕೋತಿಂದ ಹೋಗ್ತಿದ್ರು. ಅವಾಗೆಲ್ಲ ಹಳ್ಳಿಗಿಂದ ಏಕರಾತ್ರಿ, ಪಟ್ಟಣಕ್ಕಿಂದ ಪಂಚರಾತ್ರಿ ಮಾಡ್ತಾ ಏನ್ರಿ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಅವಾಗಿನ್ನ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಎದ್ದಿದ್ದಿಲ್ಲ ಏನ್ರಿ, ಗುರುಲಿಂಗಪ್ಪ ಹತ್ತುಕೊಂಡವ್ರ ಹೆಸರಿತ್ತು ಕನ್ನೊಳ್ಳಿ ಒಳಗೆ. ಇವರು ಲಿಂಗಾಯತ ಉಪ್ಪಾರು, ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಡರು ಏನ್ರಿ, ಕೃಷ್ಣಪ್ಪ ಮಹಾರಾಜ ಹತ್ತುಕೊಂಡ್ರೆ ನಾವು ಬ್ರಾಹ್ಮಣರು. ಹಿಂಗೆಲ್ಲ ಅಲ್ಲಿ ಜಾತಿ ಭೇದ ಒಬ್ಬ ಗುರುವಿನನ್ನು ಪಡೆಯಾಕ ಅಲ್ಲಿ ಯಾವ ಜಾತಿ ಭೇದ ಅಂತಕ್ಕಂಥ ಯಾವ ಕೂಡ ಇದ್ದಿದ್ದಿಲ್ಲ. ಅವಾಗೆಲ್ಲ ಗುರು ಆಗಿರ್ತಕ್ಕಂಥವ್ರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕಿಂತ ಪಂಚರಾತ್ರಿ ಮಾಡ್ತಾ ಹಳ್ಳಿಗಳನ್ನು ಸಂಚಾರ ಮಾಡಿ ಏನು ಮಾಡ್ತಿದ್ರು ಹೊತ್ತುಕೊಂಡಂತ ಕೇಳಿದ್ರೆ, ಜನತೆಗೆಲ್ಲ ಧರ್ಮದ ಉಪದೇಶ ಮಾಡ್ತಿದ್ರು. ಏನು ಉಪದೇಶ ಮಾಡೋದು? ಧರ್ಮದ ಉಪದೇಶ ಏನ್ರಿ, ಬರೀ ಅಂದ ಸ್ವಾಮಿಗಳಿಂದ ಹಂಗೆ ಹಳ್ಳಿಗೆ ಅಂದ ಹೋಗಿ ಅಂದ ಭಿಕ್ಷಾ ಬೇಡ್ತಿದ್ರು ಅಂತಂದ್ರೆ ಏನು? ಇಲ್ಲ, ಯಾವುದು ಕೂಡ ಭಿಕ್ಷಾ ಬೇಡ್ತಿದ್ದಿಲ್ಲ ಅವರು. ಅವ್ರಿಗೇನು ಒಟ್ಟಂದ ಜನ ಧರ್ಮವಂತರಾಗಬೇಕು, ಎಲ್ಲರೂ ಕೂಡ ಲಿಂಗ ದೀಕ್ಷೆ ಅಂತಕ್ಕಂಥ ಪಡ್ಕೋಬೇಕು, ಇವರೆಲ್ಲ ದೇವರಾಗಬೇಕು ಅನ್ನುವಂಥ ಭಾವನೆ ಬಂತನಾಳದ ಶಂಕರಲಿಂಗ ಶಿವಗಳ ಹತ್ರ ಇತ್ತು. ಅವರು ಸೇವಾಕ್ಕೆ ಅಂತ ದೊಡ್ಡಪ್ಪ ಮಹಾರಾಜರಿದ್ರು. ಹೀಗೆಲ್ಲ ಹೆಗಲ ಮ್ಯಾಗ ಗಂಟು ಇಟ್ಕೊಂಡು ವರ್ಷ ಅಲ್ಲ, 2 ವರ್ಷ ಅಲ್ಲ, 6 ವರ್ಷಗಳ ಪರ್ಯಂತರವಾಗಿ ಶಂಕರಲಿಂಗ ಶಿವಗಳ ಜೊತೆಯೊಳಗನೆ ಅವ್ರ ಜೊತೆಯೊಳಗನೆ ತಿರುಗಾಡೋದು ಏನ್ರಿ, ಅವ್ರು ಹೇಳಿದ್ದನ್ನೇ ಕೇಳೋದು, ಅವ್ರು ಸೇವೆ ಮಾಡ್ಕೊತಿದ್ರು. ಆದ್ರೆ 6 ವರ್ಷ ಆದರೂ ಕೂಡ ಶಂಕರಲಿಂಗ ಶಿವಗಳು ಇವನಿಗೆ ಕಿವ್ಯಾಗ, ದೊಡ್ಡಪ್ಪ ಮಾಡಿದ್ರೆ ಕಿವ್ಯಾಗ ಮಂತ್ರ ಉಪದೇಶ ಮಾಡಲೇ ಇಲ್ಲ, ಲಿಂಗ ಕಟ್ಟಲೇ ಇಲ್ಲ. ನೋಡ್ರಿ, ಅದು ಅಟ್ರ ಸಲುವಾಗಿ 6 ವರ್ಷದಿಂದ ಸೇವೆ ಮಾಡ್ರ ಯಾವ ಕನ್ನೊಳ್ಳಿ ದೊಡ್ಡಪ್ಪ ಮಾರಾದ್ರು. ಒಂದು ದಿವಸದಿಂದ ಏನಾಗ್ಯದ ತಗೊಂಡ ಕೇಳಿದ್ರೆ ಏನ್ರಿ, ಇದೇ ಭಾಗದೊಳಗೆ ಏನ್ರಿ, ಇಂಡಿ ಭಾಗದೊಳಗೆ ಅಜ್ಜರ್ ಯಾತ್ರೆ ಬೆಳೆಸ ಶಂಕರಲಿಂಗ ಶಿವಗಳು. ಅವ್ರ ಜೊತೆಯೊಳಗೆ ಅಂದ ದೊಡ್ಡಪ್ಪ ಮಹಾರಾಜ ಅಂದ ಗಂಟೆ ಹೆಗಲಿಗೆ ಹಾಕ್ಕೊಂಡು ನಡ್ಕೋಂತಂದ ಹೋಗೋದು. ಅವಾಗ ಕುದುರೆ ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ, ನಡೀತಿದ್ರು. ಯಾವಾಗಿಂದ ಒಂದು ಊರು ಬಂತಲ್ಲಿ ಏನ್ರಿ, ಮಹಾರಾಷ್ಟ್ರ ಬಾರ್ಡ್ರದೊಳಗೆ ಒಂದು ಊರದ, ಒಂದು ಊರು ಬತ್ತು. ಆ ಊರು ಬಂದ ಬಳಿಕ ಆ ಗುರುಗಳಂದ್ರು, ಗುರುಲಿಂಗ ಅವ್ರ ಹೆಸರು ಮೊದಲು ದೊಡ್ಡಪ್ಪ ಮಹಾರಾಜ ಇದ್ದಿಲ್ಲ, ಲಚ್ಚಣ ಸಿದ್ದಪ್ಪ ಮಹಾರಾಜ ಅವ್ರಿಗೆ ದೊಡ್ಡಪ್ಪ ಹತ್ತಿಕೊಂಡದ ಹೆಸರು ಇಟ್ಟಿದ್ದು. ಏನ್ರಿ, ಯಾಕೆ ಹೆಸರಿಟ್ಟರು ಹತ್ತಿಕೊಂಡಂದ್ರೆ, ಲಚ್ಚಣ ಸಿದ್ದಪ್ಪ ಮಹಾರಾಜರು ಶ್ರೀಶೈಲಕ್ಕೆ ಹೋಗುವಂಥ ಪ್ರಸಂಗದೊಳಗೆ ಕದಳಿ ವನದೊಳಗಂದ ಯಾವ ಅದು ಕಮರಿ ಕೊಳ್ಳದೊಳಗೆ ಅಂದು ಬೀಳುವಂಥ ಪ್ರಸಂಗದೊಳಗೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಇಲ್ಲೇ ಕನ್ನೊಳ್ಳೆ ಕೂತೆ ದೊಡ್ಡಪ್ಪನಿಂದ ಯಾವ ಲಚ್ಚಣ ಸಿದ್ದಪ್ಪ ಮಹಾರಾಜನ ಎತ್ತಿ ಹಿಡಿದಿದ್ರತ್ತ. ಅವರು ಬೀಳಾಗಲ್ಲಿ ಏನ್ರಿ, ಬೀಳುವಂಥ ಪ್ರಸಂಗದೊಳಗೆ ದೊಡ್ಡ ಗುರಿಯ ಬಿತ್ತು ಬಿಟ್ಟು ನೋ ಮಗನ ಅನ್ನತ್ತ. ಹಿಂಗೆ ಕಮರಿ ಕೊಳದಾಗ ಬೀಳಾಗ ಯಾತ್ರಕ್ಕೆ ಹೋಗ್ಯಾರ.
ಕಮರಿ ಕೊಳದೊಳಗೆ ಅಂದ ಬೀಳಾಗದ ಗುರಿಯ ಬಿದ್ದು ಬಿಟ್ಟು ನೋ ಮಗನ ಅನ್ನತ್ತ ನೀ ಹಂಗೆ ಬೆಳಿತು ಹೋ ಮಗನ ತಂದು ಇಲ್ಲೇ ಕಣ್ಣೊಳೆ ಕುತ್ಕೊಂಡು ಹಿಂಗೆ ಎತ್ತಿ ಹಿಡಿದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ ಶ್ರೀಶೈಲದಾಗ ಅಂತರ್ಲಿ ನಿಂತಿನ್ನತ್ತ ಏನ್ರಿ ಅಟ್ಟು ತಾಕತ್ವನ್ರ ಅವರು. ಅದಕ್ಕಾಗಿ ನೀವು ಬರೇ ಗುರ್ಲಿಂಗಪ್ಪ ಲೋಯಪ್ಪ ನೀ ದೊಡ್ಡಪ್ಪಿದೆ ಅಂತ ತಿಳ್ಕೊಳೋದು ಅವಾಗಿಂದ ದೊಡ್ಡಪ್ಪ ಮಹಾರಾಜರ ತಿಳ್ಕೊಂಡು ಹೆಸರು ಬತ್ತವ್ರಿಗೆ. ಯಾವಾಗಿಂದ ಶಂಕರಲಿಂಗ ಶಿವಗಳಂದ್ರು ಗುರ್ಲಿಂಗ ಮತ್ತು ಇಲ್ಲೇ ಬಾವಿ ಕಾಣ್ತಾ ಮುಂಜಾನೆ 8 ಗಂಟೆ 9 ಗಂಟೆನ ಆಗಿತ್ತು 9 ಗಂಟೆ ಆಗಿತ್ತು. ಮತ್ತು ಇಲ್ಲೇ ಬಾವಿ ಕಾಣ್ತದ ಗಿಡದ ನೆರಳು ಅದ ಮತ್ತು ನಾ ಇಲ್ಲೇ ಜಳಕ ಮಾಡಿಬಿಡ್ತೀನಿ, 1-2 ಮನೆ ಕಂತಿ ಭಿಕ್ಷೆ ಮಾಡ್ಕೊಂಬಾ. ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ. ನಿಮಗೆ ಇವ್ರದ್ದೊಂದು ಆಶ್ಚರ್ಯ ಹೇಳ್ತೀನಿ. ನಿಮ್ಮ ಲಚ್ಚಣ ಸಿದ್ದಪ್ಪ ಮಹಾರಾಜು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜದು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟವ, ಲಚ್ಚಣ ಸಿದ್ದಪ್ಪ ಮಹಾರಾಜರಿಂದ ಅದಕ್ಕೆ ಮ್ಯಾಲಿಂದ ಜಂತಿ ಹಾಕೋರು. ನೀವು ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಕನ್ನೊಳ್ಳಿ ಒಳಗೆ. ನಮ್ಮಲ್ಲಿ ಶಂಕರಪ್ಪ ಸೌಕರ ತಗೊಂಡು ಕೊಲ್ಲರವ್ರ ಮನಿತನ, ಅದು ರೆಡ್ಡಿ ಮನಿತನ. ಅವ್ರಿಗೆ ಹೋಗಿ ಅವ್ರ ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಲಚ್ಚಣ ಸಿದ್ದಪ್ಪ ಮಹಾರಾಜನ ಬಳಿ ಎಂಥ ಕಲೆ ಇತ್ತು ಏನ್ರಿ. ಈ ದೊಡ್ಡಪ್ಪ ಮಹಾರಾಜನ ಎಂಥ ಗ್ವಾಡಿ ಕಟ್ಟೆನ ಅನ್ನೋದನ್ನು ನಮ್ಗೆ ನೋಡ್ಲಿಕ್ಕೆ ಅಂದ್ರೆ ಇವತ್ತು ಕೂಡ ಸಿಗ್ತದೆ. ಯಾವಾಗ ಇವರೆಲ್ಲ ಗ್ವಾಡಿ ಕಟ್ಟೋದು ಹೆಂಗೆ, ಪಗಾರ ತೊಗೊಂಡು ಗ್ವಾಡಿ ಕಟ್ಟೋದಿಲ್ಲ. ತಲೆಗಿರ್ಲಿ ನಿಮ್ಗೆ, ಪಗಾರ ತೊಗೊಂಡು ಗ್ವಾಡಿ ಕಟ್ಟೋದಿಲ್ಲ. 3 ಹೊತ್ತು ಊಟ ಕೊಡಬೇಕು, ಸೇದಕ್ಕೆ ಗಾಂಜಾ ಕೊಡ್ಬೇಕು ಏನ್ರಿ. ಗಾಂಜಾ ಕೊಟ್ಟು 3 ಹೊತ್ತು ಊಟ ಕೊಟ್ರತ್ತಂದ್ರೆ ಏನ್ರಿ ಎಷ್ಟು ದಿವ್ಸ ಬೇಕು ಅಷ್ಟು ದಿವ್ಸ ಅವ್ರ ಮನಿನೇ ಕಟ್ಟೋದು. ಲಚ್ಚಣ ಸಿದ್ದಪ್ಪ ಮಹಾರಾಜರು ಹಂಗೇನೆ. ಅವನು ಯಾರ ಬಲ್ಲಿನ ರೊಕ್ಕ ತೊಗೊಂಡಿಲ್ಲ, ಜಂತಿ ಕೆಲಸ ಮಾಡಿದ್ರ ರೊಕ್ಕನೇ ತೊಗೊಂಡಿಲ್ಲ. ಅವರು 3 ಹೊತ್ತು ಊಟ ಏನ್ರಿ ಬಿಟ್ರೆ ಅಂದ ಇದೇನಂತೀವಿ ಗಾಂಜಾ ಕೊಟ್ರೆ ಸಾಕು ಅವ್ರ ಮನಿದೆ ಅಂದ ಜಂತಿ ಇದು ಮಾಡವು. ಅಂಥವ್ರು ಇವರೆಲ್ಲ ಇವ್ರು ರೊಕ್ಕಕ್ಕಾಗ್ಯಂದ ಆಸೆ ಪಟ್ಟವರಲ್ಲ, ಬಂಗಾರಕ್ಕಾಗ್ಯಂದ ಆಸೆ ಪಟ್ಟವರಲ್ಲ ಏನ್ರಿ. ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜರು ಹಿಂಗೆ ಇಷ್ಟುದ್ದದ ಚಿಲಿಮಿ ನನ್ನ ನಮ್ಮಲ್ಲಿ ಜಗಲಿ ಗದಿಗೆ ಮ್ಯಾಗ ಅದ ಮಡ್ದಾಗ ಏನ್ರಿ. ಆ ಇಟ್ಟುದ್ದು ಚಿಲಿಮಿ ಹಿಂಗೆ ಒಂದು ಸಾರಿ ಒಂದೇ ದುರಿಗೆ ಜೊಗ್ಗಿ ಬಿಟ್ರೆ ಹಿಂಗೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಬೀಳ್ತಿತ್ತ ಏನ್ರಿ. ಮುಂದೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಅಂದ್ರೆ ಬೀಳ್ತಿತ್ತು. ಒಂದೇ ದುರಿಗೆ ಅಂದ್ರೆ ಜಗ್ ಹಿಂಗೆ ಕೈಯಾಗ ಹೊಡೆದ್ರೆ ಅವ್ರು ಸೇದಿರ್ತಕ್ಕಂಥ ಗಾಂಜಾದ ಪುಡಿಯ ನಿತ್ತಲ್ಲ ಅದೆಲ್ಲ ಬಂಗಾರದ ಹಾಕಿತ್ತ, ಮಕ್ಕಳಿಗೆಲ್ಲ ಕೊಡ್ತಿದ್ರತ್ತ ಏನ್ರಿ. ಬಂಗಾರ ಹಾಕಿತ್ತದ ಬೂದಿ. ಅಂಥ ವ್ಯಕ್ತಿ ದೊಡ್ಡಪ್ಪ ಮಹಾರಾಜರು. ಯಾವಾಗ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ, ದೊಡ್ಡ ಮತ್ತು ಗುರ್ಲಿಂಗನ ಇಲ್ಲೇ ಬಾವಿ ಅದ ಸ್ನಾನ ಮಾಡ್ತೀನಿ, ನೀವು ಹೋಗಿ ಅಂದ ಭಿಕ್ಷೆ ಬಿಡ್ಕೊಂಡು ಬಾ. ಹೂನಪ್ಪ ತಿಳ್ಕೊಂಡಂದು ಇವ ಗುರ್ಲಿಂಗಪ್ಪ ಮಹಾರಾಜ್ ವಾದನು. ಯಾವಾಗಂದ ಹೋಗೋದ್ರೊಳಗೆ ಒಂದೇ ಮನೆಗೆ ಹೋಗ್ಬೇಕು ಅನ್ನೋದ್ರಾಗ ಆ ಮನೆ ಶೃಂಗಾರ ಮಾಡಿದ್ರು. ಇಡೀ ಮನೆಗೆ ಅಂದ ತಳಿರು ತೋರಣ ಕಟ್ಟ್ಯಾರ, ಬಾಳೆ ದಿಂಡು ಕಟ್ಟ್ಯಾರ, ತೆಂಗಿನ ಗರಿ ಅದು ಕಟ್ಟ್ಯಾರ. ಅವ್ರ ಮನೆಗೆ ಏನೋ ಕಾರ್ಯಕ್ರಮ. ಯಾವಾಗಿಂದ ಏನೋ ಕಾರ್ಯಕ್ರಮ. ಮತ್ತು ಇವನು ಸಾಧು, ದೊಡ್ಡಪ್ಪ ಮಹಾರಾಜನು ಕೂಡ ಸಾಧುನೇ. ಯಾವಾಗಿಂದ ಇವ ಏನು ಮಾಡ್ದ, ನೇರವಾಗಿ ಅಂದ ಅವ್ರ ಮನೆ ಮುಂದೆ ಹೋಗಿ ನಿಂತು ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅವಾಗಂದ ಮನೆ ಎದುರಿಗೆ ಅವಾಗ ಮನೆ ಗೌಡ ಕಟ್ಟಿಗೆ ಅಂದ ಕುಂತಿದ್ದ, ಮನೆಗೆ ಹೆಣ್ತಿ ಕರೆದ. ಅಂದ್ರೆ ಇವತ್ತು ಕಾರ್ಯಕ್ರಮದ ಅವ್ರ ಮನ್ಯಾಗ ಹೋಳಿಗೆ ಮಾಡಿದ್ರು. ಯಾವಾಗಿಂದ ಹೋಳಿಗೆ ಮಾಡಿದ್ರು ಆ ಮನೆಯಾಗಿರ್ತಕ್ಕಂಥ ತನ್ನ ಹೆಂಡತಿಗಂದ ಕರೆದ, ಏನ ಇಲ್ಲಿ ಬಾ ಇಲ್ಲಿ ಸುರುವಿಗಂದ ಯಾರೋ ಸಾಧು ಬಂದಾರ, ಮತ್ತು ಹೆಂಗೂ ಮನೆಗಿಂದ ಕಾರ್ಯಕ್ರಮ ಅದ, ಇನ್ನ ಜಂಗಮನ ಉಣ್ಣಕ್ಕೆ ಅಂದ ಲೇಟ್ ಹಾಕದ, ಅದಕ್ಕೆ ಮೊದಲು ಮಾಡಿದ್ದೆ ಅಂದ ಹೋಳಿಗೆ ನಿತ್ತಲ್ಲ ಅದನ್ನು ತಂದು ಸಾಧುಗೆ ನೀಡತ್ತೆ ತಿಳ್ಕೊಳೋದು. ಒಂದು ಹೋಳಿಗೆಯನ್ನು ಮಾಡಿದಲ್ಲ ಅದು ತಂದು ಸಾಧುಗೆ ನೀಡತ್ತೆ ತಿಳ್ಕೊಳೋದು. ಹೂನ್ರಿ ಎತ್ತಿಕೊಂಡಂದು ಪಾಪ ಸುಡ ಸುಡ ಹೋಳಿಗೆ ತಂದು ಗುರ್ಲಿಂಗ ದೊಡ್ಡಪ್ಪ ಮಹಾರಾಜನ ಜೋಳಿಗೆಗೆ ಅಂದ ಹಾಕಿದ್ರು. ಅದನ್ನು ನೋಡ್ದವ ಸುಡ್ತಿತ್ತು ಹೋಳಿಗೆ. ದೊಡ್ಡಪ್ಪ ಮಹಾರಾಜ ಅಂದ ಇದು ಹಿಂಗೆ ಇನ್ನೊಂದು 4 ಮನೆ ತಿರುಗಾಡೋದ್ರಾಗ ಇದು ಹೋಳಿಗೆ ಆರ್ತದ, ಯಾಕಂದ್ರೆ ಅಪ್ಪ ಹಸ್ತ ಕುಂತಾನ. ಅದಕ್ಕೆ ಇದೊಂದು ಹೋಳಿಗೆ ನೀಡಿ ಆಮೇಲಿಂದ ಮತ್ತು 4 ಮನೆಗೆ ಅಂತ ಹೋದ್ರೈತೆ ತಂದು ಅದು ಸುಡಾ ಹೋಳಿಗೆ ತೊಗೊಂಡು ಜೋಳಿಗೆ ತೊಗೊಂಡು ಓಡಿ 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 ಏನ್ರಿ ಗುರುಗಳು ಇದ್ದ ಜಾಗಕ್ಕಿಂದ ಬಂದು ಕುಳಿನಪ್ಪ ಯಾಕೋ ಇಡಿ ಜಲ್ದಿ ಬಂದಲ್ಲ ದೊಡ್ಡ ಅಂದರು. ಇಲ್ಲಪ್ಪ ಸುಡಾ ಹೋಳಿಗೆದ, ಅದಕ್ಕೆ ಇದು ಮತ್ತೆ 4 ಮನೆ ತಿರುಗಾಡ್ಲಕತ್ತಂದ್ರೆ ಅದು ಆರಿ ಬಿಡ್ತದ, ಅದಕ್ಕೆ ನೀ ಇದೊಂದು ಹೋಳಿಗೆ ಊಟ ಮಾಡ್ಯಪ್ಪ, ನೀವು ಊಟ ಮಾಡು ಮತ್ತೆ ನಾ ಹೋಗಿ ಬರ್ತೀನಿ. ಆಯ್ತು ತಿಳ್ಕೊಂಡಂದು ಅವರು ಪ್ರಸಾದ ಬಟ್ಟಲ್ದಾಗ ಗಂಗಾಳದಾಗ ನೀಡಿದ್ರು. ಅದೊಂದು ಹೋಳಿಗೆ ಊಟ ಮಾಡಿದ್ರು ಶಂಕರಲಿಂಗ ಸ್ವಾಮಿಗಳು. ಯಾವಾಗಿಂದ ಅದೊಂದು ಹೋಳಿಗೆ ಊಟ ಮಾಡಿದ್ರು ಮಾಡಿದ ಕೂಡಲೇ ನಾ ದೊಡ್ಡ ಅಂದರು. ಯಪ್ಪ ಅಂದ, ಯಾಕೋ ಇದು ಇನ್ನೊಂದು ಹೋಳಿಗೆ ಕೇಳಕತ್ತದ ನೋಡುವ ಮಗನ ಅಂತ. ನೋಡ್ರಿ ಇದು ಅಂದ್ರೆ ಯಾವುದು ಶರೀರ ರೀ. ನನಗೆ ಇನ್ನೊಂದು ಹೋಳಿಗೆ ಬೇಕು ಅಲ್ಲಿಲ್ಲ. ಮಾತಿನೊಳಗೆ ಅಂದ್ರೆ ಭಾಳ ವ್ಯತ್ಯಾಸ ಅದ. ಕಲ್ಪನೆ ಇರಲಿ ಮಗ, ನನಗೆ ಬೇಕು ಅಂತ ತಿಳ್ಕೊಂಡ್ರೆ ತಪ್ಪಾಗದ, ಇದಕ್ಕೂ ಬೇಕು ಅಂತ ತಿಳ್ಕೊಂಡ್ರೆ ಇದೇ ಬೇರೆ, ನಾನೇ ಬೇರೆ, ಈ ಶರೀರ ಬೇರೆ. ನೋಡ್ರಿ ಅವ್ರ ಕಲ್ಪನೆ ಅಂತ ಅದು ಮಾತಾಡೋದ್ರೊಳಗೂ ಕೂಡ ಪರಿಯದ ಏನ್ರಿ. ನನಗೆ ಇನ್ನೊಂದು ಹೋಳಿಗೆ ಬೇಕು ನೋಡು ಅಂತ ತಿಳ್ಕೊಂಡ್ರೆ ಇದು ಅಪಾರ್ಥ ಆಕ್ಕದ. ಆದ್ರೆ ಇದಕ್ಕೆ ಬೇಕಾಗ್ಯದ ಹೋಳಿಗೆ ತಿಳ್ಕೊಂಡಂದು. ಯಾಕೋ ದೊಡ್ಡ ಇನ್ನೊಂದು ಹೋಳಿಗೆ ಬೀಳ್ಲಕತ್ತದ ನೋಡುವ ಈ ಶರೀರ ಅಂದ್ರೆ. ಯಪ್ಪ ನೀ ಚಿಂತೆ ಮಾಡ್ಬೇಡಿ, ಹಿಂಗೆ ವಾದವ್ ಹಿಂಗೆ ಬರ್ತೀನಿ ಎತ್ತಿಕೊಂಡು ವಾದ. ಹೋಗಿ ಅವ್ರ ಮನೆ ಮುಂದೆ ನಿಂತ ಹೋಗಿ ಮತ್ತೆ ಅವ್ರ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅವಾಗ ಅವ ಮನೆ ಮಾಲಕ ನೋಡ್ದ, ನೀ ಅಗಳೆ ಬಂದವನ್ನೆಲ್ಲ ನೀ ಸಾಧು ಅಂದ. ಹೌದಪ್ಪ ಹೌದು ಮಗನ, ಏನೋ ಸುರುವಿಗೆ ಬಂದಿದೆ ಎತ್ತುಕೊಂಡಂದು ಒಂದು ಹೋಳಿಗೆ ನೀಡಿದ್ರ
ರುಚಿ ಹತ್ತಿ ಅಂದ ಮತ್ತೆ ಅಂದ ನನ್ನ ಮನೆಗೆ ಬಂದ್ರೆ ನಿನಗೆ ಹಂಗೆ ನೀಡ್ತಾರೋ ಮಗನ ನೀಡಂಗಿಲ್ಲ ನಡಿ ಅಂದ. ಇಲ್ಲಪ್ಪ ಹಂಗೆ ಮಾಡಕ್ಕೆ ಹೋಗ್ಬೇಡ, ಗುರು ಎಂದೂ ಬೇಡಲಾರ್ದಂತ ನಮ್ಮಪ್ಪ ಇವತ್ತು ಇನ್ನೊಂದು ಹೋಳಿಗೆ ಬೇಡಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ಕುಡಿಯಪ್ಪ ಅಂದ. ಅವಾಗ ನಮ್ಮ ಮನೆ ಮಾಲಕ ಅಂದ ಮಗನ ಹಂಗೆ ಕೊಡಂಗಿಲ್ಲ, ಯಾ ಗುರು ಯಾ ಶಿಷ್ಯ ನಿನಗೆ ತಿನ್ನ ಏನ್ರಿ ನೀನೇ ತಿಂದು ಬಂದೆ ಅಂದ. ಮತ್ತೆ ಅನ್ನೋದು ಗುರುವಿನ ಹೆಸರು ಹೇಳ್ತೆ, ಯಾ ಗುರು ಯಾ ಶಿಷ್ಯನೋ ಮಗನ ಅಂದ. ಇಲ್ಲಪ್ಪ ನಿಜವಾಗ್ಲೂ ನನ್ನ ಗುರುವಿ ಎಂದೂ ಬೇಡಲಾರ್ದಂತ ನನ್ನ ಗುರು ಬೇಡಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡಪ್ಪ, ಇನ್ನೊಂದು ಹೋಳಿಗೆ ನೀಡು. ನೀನು ಗುರುವಿನ ಮೇಲೆ ಅಟ್ಟು ಭಕ್ತಿ ಅನ್ನತಾವ ಮನೆ ಮಾಲಕ. ಹೌದಪ್ಪ ನನಗೆ ಗುರುವಿನ ಬಿಟ್ಟರೆ ಮತ್ತೆ ಏನೂ ಇಲ್ಲ. ಆಯ್ತು ಮಗನ, ಯಾವಾಗ ನಿನ್ನ ಗುರುವಿನ ಮೇಲೆ ಅಟ್ಟು ಭಕ್ತಿ ಅದಲ್ಲ, ಗುರುವಿಗಾಗಿ ಅಂದ್ರೆ ಹೋಳಿಗೆ ಬೇಡಕತ್ತಿದೆಯಲ್ಲ, ಹಂಗಿತ್ತು ಅಂದ್ರೆ ನಿನ್ನೊಂದು ಕಣ್ಣು ಕಿತ್ತು ಕೂಡ ಒಂದು ಹೋಳಿಗೆ ಕೊಡ್ತೀನಿ ಅನ್ನತ್. ನೋಡ್ರ ಮನೆ ಮಾಲಕ್ ಯಾವಾಗಂದ್ರೆ ನೀವು ಒಂದು ಕಣ್ಣು ಕಿತ್ತು ಕೊಡು ಒಂದು ಹೋಳಿಗೆ ಕೊಡ್ತೀನಿ ಅಂದ. ದೊಡ್ಡಪ್ಪ ಮಹಾರಾಜ ಅನ್ನತ್ತ, ಯಪ್ಪ ಇದಕ್ಕಿಂತ ಖುಷಿ ಮತ್ತೊಂದು ಏನದ ಅನ್ನತ್ತ. ಏನ್ರಿ ನಾಯಕ ಕಣ್ಣು ಕಿತ್ತು ಕೊಡ್ಲಿಲ್ಲ, ಈಗ ಯಾರ ಅಂತೀವಿ ಕೊಡ್ತೀರ ಕಣ್ಣು ಒಂದು ಚೊಮ್ಮೋಗ ಯಪ್ಪ. ಯಾ ಗುರು ಯಾ ಶಿಷ್ಯ ಏನ್ರಿ, ಯಾ ಗುರು ಇಲ್ಲ ಯಾ ಶಿಷ್ಯ ಇಲ್ಲ. ಈಗ ಶಿಷ್ಯರು ಹಂಗೆ ಆಗ್ಯಾರ, ಗುರುಗಳನ್ನ ಹಂಗೆ ಆಗ. ಹೇಳಿಲ್ರಿ ಒಮ್ಮೆ ಯಾವನ ಮನೆಗೆ ಅಂದ ಗುರು ಬಂದತ್, ಜಮ್ಕನಿ ಕಂಬಳಿ ಹಾಸಿದ್ರತ್ತು ಪೂಜಾಕ್ಕೆ. ಗುರುವಿನ ಕಣ್ಣು ಜಮ್ಕನಿ ಕಂಬಳಿ ಮ್ಯಾಗ ಕೂತತ್ತು. ಪೂಜೆ ಮಾಡ್ಕೊಳ್ಳೋದು ಬಿಟ್ಟು ಮಂತ್ರ ಅನ್ನೋದು ಬಿಟ್ಟು ಜಮ್ಕನಿ ಹಾಸಕ್ಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು, ಜಮ್ಕನಿ ಹಾಸಕ್ಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು. ಅವ ಶಿಷ್ಯ ಅಂದ, ಯಪ್ಪೋ ನಾನು ಗುರುವಿನ ಕಣ್ಣು ಜಮ್ಕನಿ ಕಂಬಳಿ ಮೇಲೆ ಬಿದ್ದದಲ್ಲ. ಅವ ಅನ್ನತ ಅವ್ರು ಎತ್ತ ಕುದುರೆ ಮ್ಯಾಗ ಬಂದಿದ್ರು ಅವರು. ಇವ ಶಿಷ್ಯ ಚಲೋ ಮಾಡ್ದ, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು. ಇವ ಗುರು ವಿಚಾರ ಮಾಡೋದು ಜಮ್ಕನ್ ರೇಟಲ್ಲಿ, ಕುದುರೆ ರೇಟಲ್ಲಿ, ಏನ್ರಿ ಎತ್ತಿನ ರೇಟಲ್ಲಿ, ಕಂಬಳಿ ರೇಟಲ್ಲಿ. ಇದು ಭಾಳ ಇದು ಹಾಕದ. ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿಂದು ನಿನಗೆ. ಅವ ಗುರು ಸುಮ್ಮ ಬಿಡಲಿಲ್ಲ. ಅವನು ಅಂದ ಶಿಷ್ಯ ಅವ ಯಾಕೆ ಸುಮ್ಕೋತಾನೆ, ಗುರು ಏನಂದ ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿನಗೆ. ಅವ ಶಿಷ್ಯ ಅಂದ ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ನಮಗೇನು ಏನ್ರಿ, ಈಗಿನ ಕಾಲದ ಗುರು ಶಿಷ್ಯರು ಯಾವನೊಬ್ಬ ಬೆಳ್ಳಿ ಪಾತ್ರಕ್ಕೆ ತಂದು ಭಕ್ತರ ಮನೆಗೆ ಇಟ್ಟಿದ್ನಂತ. ಶಿಷ್ಯ ಒಂದು 8 ದಿವಸ ನಾ ಊರಿಗೆ ಹೋಗ್ತಾನೆ, ನಿನ್ನ ಮನೆ ಅಲ್ಮರೆಗಳು ಹ್ಞೂ ಯಪ್ಪ ತೊಗೊಂಡು ತೊಗೊಂಡೋಗಿ ಅಲ್ಮರೆಗೆ ಇಟ್ಟುಕೊಳ್ಳಿ. ದಿನ ಗುರುವಿಗೆ ಅಂದ ಏನು ಬೇಡ್ತಾನದೆಲ್ಲ ಮಾಡ್ತೀನಿ ಸಾವ, ಏನು ಬೇಡ್ತಾನದ ಮಾಡ್ತೀನಿ ಸಾವ. ಅವ ಅಂದ್ರೆ ಇವತ್ತು ಅಡಿಗೆ ಭಾರಿ ಆಗೈತೆ ನೋಡು ಮಲ್ಲಣ್ಣ ಅಂದ್ಕೊಳ್ಳೇನ. ಯಪ್ಪ ನಂದೇನದೇ ಅಪ್ಪ, ಎಲ್ಲ ನಿನ್ನ ಪಾದ ಪುಣ್ಯನ, ಹಂಗೆ ಮಾಡ್ತ ಎಲ್ಲ ನಿನ್ನ ಪಾದ ಪುಣ್ಯ. ಕಡೆಗೆ 15 ದಿವಸ ಆದ ಬಳಕೆಂದ ನಾನು ನಡಿತೀನಿಪ್ಪ, ಇನ್ನು ಮಡದ ಕಡೆ ಯಾರು ಇಲ್ಲ, ನಡಿತೀನಿ ಇನ್ನು ಅವು ನಾ ಪಾದರಕ್ಷೆ ಇಡ್ಲಾಕ ಕೊಟ್ಟಿದ್ದಲ್ಲ ಕೊಡೋನು. ಯಪ್ಪ ಬಂದ ನಾ ದಿನ ಹೇಳ್ತಿದ್ನಲ್ಲ, ಏನು ಹೇಳ್ತಿದ್ದಿ, ಎಲ್ಲ ನಿನ್ನ ಪಾದ ಪುಣ್ಯ. ಮತ್ತು ಪಾದ ಪುಣ್ಯ ಅಂದ್ರೆ ಏನು ಒಂದವ, ಅವೇ ಮಾರಿನಿ ತಂದು ನಿನಗೆ ಮುಣಿಸ್ಲಾಕತ್ತೀನಿ ಅಂದವ. ಗುರುವಿನ ಪಾದರಕ್ಷೆನೇ ಮಾರಿ ಬಂದು ಉಣ್ಸವ್ರ, ಕಣ್ಣು ಕೊಟ್ಟತ್ತು ಉಣ್ಸವ್ರದ ಏನ್ರಿ. ಯಾವನೊಬ್ಬ ಲಿಂಗ ದೀಕ್ಷೆ ಮಾಡ್ಕೊಂಡಿನಂತ, ಲಿಂಗ ದೀಕ್ಷೆ ಮಾಡ್ಕೊಳಗ ಅನ್ನಿಸ್ತಾರಿಲ್ರಿ ಏನ್ರಿ, ಹೇಳ್ತಾರಿಲ್ಲ ನಿನ್ನ ತನು ಮನ ಧನ ಗುರುವಿಗೆ ಅಂದ ಅರ್ಪಣೆ ಮಾಡಿ ನೆತ್ತಿಕೊಂಡು ಅನ್ನು ಗುರುಗಳು ಅನ್ನಿಸಿದ್ರು ಅಂದ ಬಳಕ ಅಂದ. ಮುಂದೆ ಅವನಿಗೆ ಲಿಂಗ ದೀಕ್ಷೆ ಮಾಡಿದ್ರು, ಎಲ್ಲ ಆಯಿತು. ಮುಂದೆ ಒಂದು 5-6 ತಿಂಗಳು ಬಿಟ್ಟು ಏನು ಲಿಂಗ ದೀಕ್ಷೆ ಮಾಡ್ಕೊಂಡಿದ್ದ ಗುರು ಉಪದೇಶ ತೊಗೊಂಡಿದ್ನಲ್ಲ, ಅವನು ಹೊಲ್ದಾಗ ಹುಣಸಿ ಗಿಡ ಇತ್ತು. ಪಾಪ ಗುರುಗಳು ಮಠಕ್ಕೆ ಅಂದ ಹುಣಸಿಕಾಯಿ ಬೇಕತ್ತಂದು ಅವನು 4 ಹುಣಸಿಕಾಯಿ ಕಡ್ಕೊಂಡ್ರೈತತ್ತ ಗಿಡ ಹತ್ಯಾರ. ಇವ ಶಿಷ್ಯ ಕೆಳಗೆ ಬಂದ ಯಾವ ಒಲೆ ಅವ ಅನ್ನ. ನಾಯಿನೋ ನಿನ್ನ ಗುರು, ಯಾವ ಗುರು ಒಲೆ, ನಿನಗೆ ಉಪದೇಶ ಮಾಡಿದ ಗುರು, ನೀ ಉಪದೇಶಕ್ಕೆ ಮಾಡಲಿಕ್ಕೆ ಏನಕ್ಕೆ ಮಾಡ, ಮೊದಲು ಕೆಳಗೆ ಮಾನಿ ಅಲ್ಲೋ. ನೀ ಮತ್ತು ಉಪದೇಶ ಮಾಡಕ್ಕೆ ಹೇಳಿದಿಲ್ಲ, ತನು ಮನ ಧನ ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದಿಲ್ಲ. ಹೌದು, ತನು ಮನ ಧನ ಕೊಡ್ತೀನಿ ಅಂತೇಳಿ, ಹುಣಸಿಕಾಯಿ ಕೊಡ್ತೀನಿ ಅಂತ ಹೇಳಿನ. ತನು ಮನ ಧನ ಕೊಡ್ತೀನಿ ಅಂತೇಳಿ, ನಾನು ಹುಣಸಿಕಾಯಿ ಕೊಡ್ತೀನಿ ಅಂತ ಹೇಳಿನಿ. ನೀ ಹಿಂಗೆ ನೀ ಹುಣಸಿಕಾಯಿ ಮೆಣಸಿನಕಾಯಿ ಅಂತೇಳಿ ಬಂದೇನು ಉಪದೇಶ ಬೇಡ ಏನು ಬೇಡ, ನಿಂದು ನೀ ತೊಗೊಂಡು ಹೋಗಂತವ ಏನ್ರಿ. ಇಂಥ ಗುರು ಶಿಷ್ಯರು ಅವತ್ತಿನ ದಿನಮಾನದಾಗ ನೋಡ್ರಿ, ಅವ ಗುರುಲಿಂಗಪ್ಪ ಮಹಾರಾಜ ದೊಡ್ಡಪ್ಪ ಮಹಾರಾಜ ಅಂದ ಖುಷಿ ಪಟ್ಟತ್ಯಪ್ಪ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನದ ಏನ್ರಿ. ಗುರುವಿಗಾಗಿ ಮೀಸಲಾಗಿರ್ತಕ್ಕಂಥ ಶರೀರ ಏನ್ರಿ, ಗುರುವಿಗಾಗಿ ಅಂದ ಒಂದು ಕಣ್ಣು ಅರ್ಪಣೆ ಹಾಕದ ತಿಳ್ಕೊಂಡ್ರ ಇದಕ್ಕಿಂತ ಮತ್ತೊಂದು ಸೌಭಾಗ್ಯ ಇಲ್ಲಪ್ಪ. ಆಯ್ತಪ್ಪ ನಿನ್ನ ಮನೆಗೇನ್ರಿ ಏನ್ರಿ ಇತ್ತಂತ ನಾ ಕಣ್ಣು ಕೊಡ್ತೀನಿ ಅನ್ನೋದು. ಅವ ಮನೆ ಮಾಲಕ ಏನು ಮಾಡ್ದ, ಇದೇನು ಕಣ್ಣು ಕೊಡ್ತದ ತಿಳ್ಕೊಂಡು ಹೋಗಿ ಚಾಕು ತಂದು ಕೊಟ್ಟ. ಯಾವಾಗಿಂದ ಚಾಕು ತಂದು ಕೊಟ್ಟ ನಗಲಕತ್ತಿದ್ದದ ದೊಡ್ಡಪ್ಪ ಮಹಾರಾಜ ನಕ್ಕೊಂತಂದ ಏನು ಮಾಡ್ದ, ಆ ಕಣ್ಣಾಗೆ ನಿಂಗೆ ಚಾಕು ಚುಚ್ಕೊಂಡು ಆ ಕಣ್ಣಿನ ಗುಡ್ಡಿನ ಕಿತ್ತಂದ ಅವನು ಗೌಡನ ಕೈ ಕೊಟ್ಟ. ಅವ ಅಂದ ಬುದ್ಧಿಗಿದ್ದು ಎಲ್ಲಿಟ್ಟಿದೆ ಅಂದ ಅವ ಗೌಡ. ಯಾ ಗುರು ಯಾ ಶಿಷ್ಯನೋ ಯಾರ ಸಲುವಾಗಿ ಯಾ ಕಣ್ಣಾಗ ಕಳ್ಕೊಳಕತ್ತಿ ಹುಚ್ಚು ಕೊಟ್ಟು. ಹುಚ್ಚು ಸಾಧು ಹಿಂಗಾದ್ರೆ ನೀನು ಜೀವನ ಮಾಡೋಕ್ಕಾಗಂಗಿಲ್ಲ ಯಪ್ಪ. ನೀವು ಯಾವ ಮಾತಾಡ್ಬೇಡ, ಮೊದಲು ನನ್ನ ಗುರು ಅಂದ ಹಸ್ತು ಕೂತಾನ, ಎಂದೂ ಬೇಡದಂತ ನನ್ನ ಗುರು ಇವತ್ತು ಇನ್ನೊಂದು ಹೋಳಿಗೆ ಕೇಳಕತ್ತಾನ, ಅದಕ್ಕಿಂದ ಇನ್ನೊಂದು ಹೋಳಿಗೆ ನೀಡಪ್ಪ ಅಂತಂದಾಗ ಗಾಬರಿಯಾಗಿ ಗೌಡ ಅಂತಾನೆ, ಇವನಿಗೆ ಇನ್ನೊಂದು ಸುಡ ಹೋಳಿಗೆ ತಂದು ನೀಡತ್ತಂದ.
ಆ ಜೋಳಿಗೆಗಿಂದ ನೀಡಿಸ್ಕೊಂಡು ಓಡೋಡಿ ಬಂದ, ಒಂದು ಕೈ ಅಂದ ಕಣ್ಣಿಗೆ ಹಚ್ಕೊಂಡ ಓಡೋಡಿ ಬಂದ. ಬರುದ್ರಾಗಿಂದ ಯಾಕೆ ಹೋದೊಡೆ ಲೇಟ್ ಆಯ್ತಲ್ಲ, ಇಲ್ಲಪ್ಪ ಅದು ಸುಡಾದು ಮಾಡಕತ್ತಿದ್ರ ಅದಕ್ಕೆ ಲೇಟಾಗಿ ಮಾಡೇ ಕೊಡ್ತೀನಿ ಎತ್ತುಕೊಂಡಂದ್ರು, ಅದಕ್ಕೆ ಅಂದ ಲೇಟ್ ಆಗ್ಯದ ಎತ್ತುಕೊಂಡಂದ. ಮತ್ತು ಅದೊಂದು ಹೋಳಿಗೆ ಅಂದ ನೀಡಿ ಅಂದ ಇದ್ರ ಕೂತಿಂದ ಉಣಿಸದ ಬಳಕೆ ಅಂದ ಸುಮ್ಮಿರ್ಬೇಕಿಲ್ಲ ಶಂಕರಲಿಂಗ ಸೇವೆಗಳು ದೊಡ್ಡ ಅಂದರು. ಏನಪ್ಪ ಅಂದ, ಯಾಕೋ ಇನ್ನೊಂದು ಕೇಳಕತ್ತದ ಮಗನ ಭಾಳ ರುಚಿಯಾಗಿ ಹೋಳಿಗೆ ಅಂದ. ಯಾಕೋ ಇದು ಇನ್ನೊಂದು ಹೋಳಿಗೆ ಕೇಳಕತ್ತದ ಎತ್ತುಕೊಂಡಂದಾಗ, ಯಪ್ಪ ನೀ ಚಿಂತೆ ಮಾಡಬೇಡ, ಹಿಂಗೆ ಹೋದವನೇ ಹಿಂಗೆ ಬರ್ತೀನಿ ಎತ್ತುಕೊಂಡಂದು ಮತ್ತೆ ಓಡಿ ಬಂದ. ಒಂದು ಕಣ್ಣು ಕೊಟ್ಟು ಬಂದಾನ. ಯಾವಾಗಂದ ಓಡಾಡಂದ ಅದೇ ಮನೆಗೆಂದ ಬಂದು ಭಿಕ್ಷಾ ಅಂದಿ ಅಂದ. ಅವ ಮನೆ ಮಾಲಕಂತಾನ ಯಾರಿಗಾಗಿ ಅಂದ, ಯಾಕೆ ಕಣ್ಣು ಕಳ್ಕೊತೆ ಹುಚ್ಚುಗೊಡಿಸೋದು, ಸುಮ್ಮ ಹೋಗು ಏನ್ರಿ ನೀ ಸುಮ್ಮ ಹೋಗತ್ತಂದ. ಇಲ್ಲಪ್ಪ ಈಗ ಇದೊಂದು ಕಣ್ಣು ಕುಡಕ್ಕೆ ಬಂದಿನ ನಮ್ಮ ಅಪ್ಪಗೆ ಅಂದ ಇನ್ನೊಂದು ಹೋಳಿಗೆ ಕುಡಿಯಬೇಕು ನೀ ಎತ್ತುಕೊಂಡಂದು. ಯಾವಾಗಂದ ಅವ ಕೇಳೋದಕ್ಕಿಂತ ಮೊದಲೇ ಇವ ಕಣ್ಣು ಕೆತ್ತಿ ಅವನು ಕೈಯಾಗ ಕೊಟ್ಟನ ದೊಡ್ಡಪ್ಪ ಮಾರದ್ರಿ. ಯಾವಾಗಿಂದ ಕಣ್ಣು ಕಿತ್ತಂದ ಕೈಯಾಗಿಂದ ಕೊಟ್ಟ, ಅವ ಗೌಡಂದ ಗಾಬ್ರಾಗಂದ ಒಂದು ಬೇಡ 2 ಹೋಳಿಗೆ ನೀಡಿ ಅವನಿಗೆ ಎತ್ತುಕೊಂಡಂದು. ಯಾವಾಗಿಂದ 2 ಹೋಳಿಗೆ ನೀಡಿದ್ರು, ಅದನ್ನು ತೊಗೊಂಡಂದ 2-3 ಸರಿ ತಿರುಗಾಡಿದ್ನಲ್ಲ, ದಾರಿ ಗೊತ್ತದಂಗೆ ಆಗಿತ್ತು. ಕೈಯಾಡ್ಸ್ಕೊತ ಗುರುವಿನ ಹತ್ರ ಬಂದ. ಬರುದ್ರಾಗಂದ ಗುರುಗಳು ಗಂಗಾಳ ಇಟ್ಕೊಂಡು ಕುಂತಿದ್ರು. ಯಾವಾಗಿಂದ ಗುರುವಿನ ಎದುರಿಗಂದ ಜೋಳಿಗೆ ಇಟ್ಟಂದ 2 ಕೈಯಿಂದ ಕಣ್ಣಿಗೆಂದ ಹಿಡ್ಕೊಂಡಂದ ಕುಂತ ಏನ್ರಿ. ಗುರುವಿನ ಎದುರಿಗಂದ ಜೋಳಿಗೆ ಇಟ್ಟ 2 ಕೈಯಿಂದ ಕಣ್ಣಿಗೆಂದ ಹಿಡ್ಕೊಂಡು ಕುಂತ. ಅವಾಗಿಂದ ಶಂಕರಲಿಂಗ ಸೇವೆಗಳು ಕೇಳಿದ್ರು, ದೊಡ್ಡ ಮತ್ತು 2 ಕಣ್ಣಾಕೆ ಮುಚ್ಕೊಂಡಿದ್ವು ಅಂದರು. ಯಪ್ಪ ಎಂದೂ ಬೇಡಲಾರ್ದ ಜೀವ, ಎಂದೂ ಬೇಡಲಾರ್ದ ನಮ್ಮ ಅಪ್ಪ ಇವತ್ತು ಬೇಡಿ ಬಗೆಸಿಂದ ಹೋಳಿಗೆ ಉಣ್ಣಾಕತ್ಯಲ್ಲ, ಅದಕ್ಕೆ ಈ ಪಾಪಿ ಕಣ್ಣುಗಳು ನೋಡಿ ಎಲ್ಲಿ ನಿನಗೆಂದ ದೃಷ್ಟಿ ಆದಿತ್ತು, ನೆದರಾದಿತ್ತು, ನಿನ್ನ ಹೊಟ್ಟಿಗಿಟ್ಟಿ ಕಡ್ದಿತ್ತ ತಂದು ಅದಕ್ಕೆ ನಾನು ಮುಚ್ಕೊಂಡು ಕೂತೀನಪ್ಪ ಅಂದ ನೋಡ್ರಿ. ಅದಕ್ಕೆ ನಾನು ಕಣ್ಣುಗಳು ಮುಚ್ಕೊಂಡು ಕೂತೀನಿ. ಅವ ಅಲ್ಲಿಲ್ಲ, ದೊಡ್ಡಪ್ಪ ಮಹಾರಾಜ ಅಲ್ಲಿಲ್ಲ, ನಿನ್ನ ಸಲುವಾಗಿ ಹೋಮರಯ್ಯ ಏನ್ರಿ ಹೋಳಿಗೆ ಸಲುವಾಗಿ ಅಂದ್ರೆ 2 ಕಣ್ಣು ಕೊಟ್ಟಂದು ಹೋಳಿಗೆ ತಂದಿನ ಎತ್ತುಕೊಂಡದ್ದು ಅಲ್ಲಿಲ್ಲ. ಏನಂತಾನ ಎಂದೂ ಬಯಸಿ ಬೇಡಲದೆ ಏನ್ರಿ ಉಣ್ತಕ್ಕಂಥ ಗುರು ಇವತ್ತು ನೀನಾಗಿನಿಂದ ಬೇಡಿ ಇವತ್ತು ಹೋಳಿಗೆ ಉಣ್ಣಾಕತ್ತಿದೆಯಲ್ಲ, ಅದಕ್ಕೆ ಈ ಕಣ್ಣುಗಳು ನೋಡಿ ಎಲ್ಲಿ ನೀನು ಹೊಟ್ಟಿಗಿಟ್ಟಿ ಕಡ್ದಿತ್ತು, ಎಲ್ಲಿ ನಿನಗೆ ನೆದರಾಗಿತ್ತಪ್ಪ, ಅದಕ್ಕಿಂದ ಕೈಯಿಂದ ಕಣ್ಣಿಗೆ ಹಚ್ಕೊಂಡು ನೀನು ಎತ್ತಿಕೊಂಡು. ಶಂಕರಲಿಂಗ ಶಿವಗಳಂದ್ರತ ಹುಚ್ಚ ನಿಂದಿಂದ ಹೆಂಗೆ ನೆದರಾಕದಲೇ ನನಗೆ, ನೀ ಯಾರು ಸೇವಾ ಮಾಡ್ತೀಯಲ್ಲ, ನೀ ತಾಯಿ ಇದ್ದಂಗೆ ಹೋ ಮಗ. ನೋಡ್ರಿ ಗುರುಗಳು ಏನಂತಾರ, ನನಗೆ ಉಣಿಸ್ತಿದ್ದಿ ತಿನ್ನಿಸ್ತಿ ಅಂತ ತಿಳ್ಕೊಂಡಂದ್ರೆ ನೀ ಬ್ಯಾರೆ ಅಲ್ಲಲೇ, ನನಗೆ ನೀ ತಾಯಿ ಇದ್ದಂಗೆ. ತಾಯಿ ಮಗ ಉಣೋದು ನೋಡಿದ್ರೆ ಎಲ್ಲರೂ ನೆದರಾಕತ್ತೇನೋ, ಉಂಡಟ್ಟಂದ ಖುಷಿ ಆಕೈತಿಲ್ಲ, ನೀ ಖುಷಿ ಪಡವ ನೀನು. ಆದ್ರೆ ನೀನು ನೆದರು ಮಾಡವಲ್ಲ, ಕೈ ತೆಗಿ. ಇಲ್ಲಪ್ಪ ಅಂದ್ರೆ ಗುರುವಿಗೆ ಅಂದ್ರೆ ಕಣ್ಣು ಕೊಟ್ಟು ಬಂದಿನಿ ಎತ್ತುಕೊಂಡಂದು. ಈ ಕಣ್ಣು ಇಲ್ಲಾರ್ದಿಂದ ಹೆಂಗೆ ಗೊತ್ತು ಮಾಡಬೇಕು, ಒಂದು ವೇಳೆ ಇದು ನೋಡಿಬಿಟ್ನಂದ್ರೆ ಉಣದೇ ಬಿಡ್ತಾನೆ ಹೋಳಿಗೆ. ಅದಕ್ಕೆ ಕೈ ಅಂದ ಕಣ್ಣಿಗೆ ಅಂದ ಹಿಡ್ಕೊಂಡು ಕೂತಾನ. ಬಿಡು ದೊಡ್ಡ ಬಿಡು, ಇಲ್ಲಪ್ಪ ನೀ ಊಟ ಮಾಡಿ ಇದು ನೋಡಬಾರ್ದು, ಪಾಪಿ ಕಣ್ಣುಗಳು ನೋಡಬಾರ್ದಪ್ಪ, ಅದಕ್ಕೆ ನೀವು ಊಟ ಮಾಡತ್ಕೊಂಡು ದೊಡ್ಡಪ್ಪ ಮಾಡಿದೆ ಅಂದ. ಇಲ್ಲಲೇ ನನಗೇನಾಗಂಗಿಲ್ಲ, ನೀ ತಾಯಿ ಇದ್ದಂಗೆ ಹೋ ದೊಡ್ಡಪ್ಪ, ತಾಯಿ ಇದ್ದಂಗೆ ನೀವು ಕೈ ತೆಗಿ. ಇಲ್ಲಪ್ಪ ನಾ ಕೈ ತೆಗಂಗಿಲ್ಲ, ನೀವು ಊಟ ಮಾಡು. ಯಾವಾಗಂದ್ರೆ ದೊಡ್ಡಪ್ಪ ಮಹಾರಾಜಗ ಶಂಕರಲಿಂಗ ಶಿವಗಳಂದ್ರು, ಮಗನ ದೊಡ್ಡ ನೀ ಕೈ ತೆಗಿಲ್ಲ ಅಂದ್ರೆ ನಾವು ಊಟನೇ ಮಾಡಂಗಿಲ್ಲ ತಗೊಂಡು ಸೆಟ್ಕೊಂಡ್ರು. ಯಾವಾಗ ನೀ ಕಣ್ಣಿಗೆ ಎದ್ದು ಹಿಡಿದಿರ್ತಕ್ಕಂಥ ಕೈ ತೆಗಿಲಿಲ್ಲ ತಗೊಂಡ್ರ ನಾ ಊಟನೇ ಮಾಡಂಗಿಲ್ಲ ತಗೊಂಡಂದಾಗಪ್ಪ, ಈ ನನ್ನಿಂದ ನೀ ಊಟ ಬಿಡ್ಬೇಡಪ್ಪ, ಈಗ ನಾ ಕೈ ತೆಗಿತೀನಿ ಎತ್ತುಕೊಂಡಂದು. ಯಾವಾಗಂದ್ರೆ 2 ಕಣ್ಣಿಗೆ ಅಂದ ಕೈಯನ್ನು ಹಿಡ್ದಿದ್ದಲ್ಲ, ಈಗ ಯಪ್ಪ ನಾ 2 ಕೈಯಿಂದ ತೆಗೆದಿನ ಎತ್ತುಕೊಂಡಂದು. ಯಾವಾಗಂದ್ರೆ 2 ಕೈ ತೆಗೆದ ಮೊದಲು ಕಣ್ಣು ಹೆಂಗಿತ್ತು ಹಂಗೆ ಇದ್ದು ಏನ್ರಿ, ಮೊದಲ ಕಣ್ಣು ಹೆಂಗಿದ್ವಲ್ಲ ಹಂಗೆ ಇದ್ದು. ಅವಾಗಿಂದ ದೊಡ್ಡ ಗುರುಲಿಂಗ ಇವತ್ತು ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು ಮಗನ, ಇವತ್ತು ನಡಿ, ಇವತ್ತು ಸಾಕಿನ್ನ ಮಠಕ್ಕೆ ಹೋಗೋಣ ತಿಳ್ಕೊಂಡೊಂದು ಒಳ್ಳೆ ಅರ್ಧ ದಾರಿಗಿನಿಂದ ಏನ್ರಿ ಬಂತಾಳ ಮಠಕ್ಕಿಂದ ಕರ್ಕೊಂಡು ಬಂದು ಯಾವ ದೊಡ್ಡಪ್ಪ ಗುರುಲಿಂಗಪ್ಪ ಮಹಾರಾಜರಿಗೆ ಏನ್ರಿ ಸ್ವತಃ ಸದ್ಗುರುನಾಥ ಮನಸ್ಸಿಗಿಂದ ಖುಷಿಯಾಗಿ, ಯಾಕಂದ್ರೆ ಪರೀಕ್ಷೆ ಮಾಡ್ತಾರ ಏನ್ರಿ. ಒಬ್ಬ ಗುರುವಿನಿಂದ ಉಪದೇಶ ಪಡಿಬೇಕಾದ್ರೆ ಏನ್ರಿ ಗುರುವಿನಿಂದ ಏನಾದರೂ ಕೂಡ ನಾವು ಪಡಿಬೇಕಾಗಿತ್ತು ಅಂತ ಸುಮ್ಮನೆ ಕೊಡ್ಲಿಕ್ಕಾಗಂಗಿಲ್ಲ ಏನ್ರಿ. ಒಂದು ಕಡೆಗೆ ನಾನು ನಿಮ್ಗೊಂದು ಮಾತು ಹೇಳಿದೆ, ನಾನು ಒಂದು ಕಡೆಗೆ ಭಕ್ತನಾಗಿರ್ತಕ್ಕಂಥ ಗುರುವಿನನ್ನು ಪರೀಕ್ಷೆ ಮಾಡಬೇಕು. ಗುರು ಯೋಗ್ಯ ಅದನ್ನೇನಿಲ್ಲ, ಕಂಡವ್ರಿಗೆ ಅಂದ ಬೀಳೋದ್ರಿಂದ ನಾವು ಏನು ಮಾಡ್ತೀವಿ ಅಂತಕೊಂಡು ಕೇಳಿದ್ರೆ ನಾವು ಅಧರ್ಮೀಯರು ಹಾಕ್ತೀವಿ ಹೊರತಾಗಿ ಧರ್ಮವಂತರಂದ ಆಗಕ್ಕಾಗಂಗಿಲ್ಲ. ಆ ಗುರುವಿನನ್ನು ಕೂಡ ಪರೀಕ್ಷೆ ಮಾಡಬೇಕು. ಗುರು ಯೋಗ್ಯ ಅದನ್ನೇನಿಲ್ಲ, ಗುರು ಜ್ಞಾನಿ ಅದನ್ನೇನಿಲ್ಲ, ಗುರು ತಪಸ್ವಿ ಅದನ್ನಿಲ್ಲ ಅನ್ನೋದನ್ನು ಭಕ್ತರು ಗುರುವಿನನ್ನು ಪರೀಕ್ಷೆ ಮಾಡಬೇಕು ಏನ್ರಿ. ಗುರುನು ಕೂಡ ನಾವು ಭಕ್ತರನ್ನ ಪರೀಕ್ಷೆ ಮಾಡಿನೇ ಉಪದೇಶ ಮಾಡ್ತಾನೆ ಹೊರತಾಗಿ ಗಡಿಗೆ ಸುಟ್ಟದ ತಂದಾಗನೇ ಅದು ಅಂದ ಯೋಗ್ಯ ಅಲ್ಲ ನೀರು ತುಂಬಾಕ ಏನ್ರಿ. ಯಾವಾಗಂದ ಮಂತ್ರಾಳ ಶಂಕರಲಿಂಗ ಶಿವಗಳಂತಾರ ದೊಡ್ಡ ಬಾ ಇನ್ನ ಬಾ ತಿಕ್ಕೊಂಡೊಂದು ಕರೆದಂದ ಅಪ್ಕೊಂಡು ಏನ್ರಿ. ಅವನ ಈಟ್ರ ಸಲುವಾಗಿ ಅಂದ ಎಷ್ಟು ಕಷ್ಟಪಟ್ಟು ದೊಡ್ಡಪ್ಪ ತಿಕ್ಕೊಂಡೊಂದು ಹಿಂಗೆ ಕಣ್ತುಂಬ ನೀರು ತೆಗೆದು ಬಾಲೆ ಸ್ನಾನ ಮಾಡಿ ಬಾ ನಿನಗೆ ಉಪದೇಶ ಮಾಡ್ತೀನಿ ತಿಕ್ಕೊಂಡೊಂದು ಹೋಗಿ ಶಂಕರಲಿಂಗ ಶಿವಗಳು ಸ್ನಾನ ಮಾಡ್ಯಾರ. ಹೋಗಿ ಗದಿಗೆ ಮೇಗಂದ ಕುಂತಾರ. ದೊಡ್ಡಪ್ಪ ಮಹಾರಾಜ ಸ್ನಾನ ಮಾಡ್ಕೊಂಡು ಬಂದು ಎದುರಿಗೆ ಕುಂತಾನ ಏನ್ರಿ. ಹೇಳ್ತಾರಲ್ಲ ಬಸವಣ್ಣವರು, ಕೇಳಿರಿ ಒಂದು ವಿಚಿತ್ರವ,
ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವ ಕೂಡಲು ಯಾವಾಗ ಸದ್ಗುರುನಾಥಂದ್ರೆ ನಮ್ಮ ಮಸ್ತಕದ ಮೇಲೆ ಒಂದು ಹಸ್ತ ಅಂತಕ್ಕಂಥ ಇಟ್ಟು ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನ ಇಷ್ಟಲಿಂಗ ರೂಪದೊಳಗೆ ನಮ್ಮ ಅಂಗೈ ಒಳಗೆ ಕೊಡ್ತಾ ಏನ್ರಿ ಹೇಳ್ತಾರಲ್ಲ ಪರಮಾತ್ಮ ಹೆಂಗದನಂತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಭಾಳ ಮಂದಿಯಿಂದ ನಾವು ತಿಳ್ಕೊಂಡಿವಿ ಪರಮಾತ್ಮನ ನೋಡ್ರಿ ಏನ್ರಿ ಎತ್ತುಕೊಂಡ್ರೆ ನೀವು ನೋಡಿದ ಪರಮಾತ್ಮನೇ ಬೇರೆ. ನೀವು ನೋಡಿರಲಿಲ್ಲ ಪರಮಾತ್ಮನ, ನೀವು ನೋಡಿದ ಪರಮಾತ್ಮ ಯಾರು ಒತ್ತುಕೊಂಡ್ರ ಜಟ ಬಿಟ್ಟಾನ ಏನ್ರಿ, ಕೊಳ್ಳಾಗ ಹಾವು ಹಾಕೊಂಡಾನ, ರುದ್ರಾಕ್ಷಿ ಹಾಕೊಂಡಾನ, ಕೈಯಾಗ ಡಮರು ಹಿಡ್ದಾನ, ಒಂದು ಕೈಯಾಗ ಕಮಾಂಡ್ಲ್ ಹಿಡ್ದಾನ, ಹಿಂಗೆಲ್ಲ ನೀವು ನೋಡಿರ್ತೀರಿ. ಆದ್ರೆ ನಾವು ನೋಡಿರ್ತಕ್ಕಂಥ ಪರಮಾತ್ಮ ಅದು ಅಲ್ಲ, ನಮ್ಮ ಒಳಗಿರ್ತಕ್ಕಂಥ ಚೈತನ್ಯನೇ ಪರಮಾತ್ಮ, ಚೈತನ್ಯಾತ್ಮನೇ ಪರಮಾತ್ಮ ಏನ್ರಿ. ಪರಮಾತ್ಮನಿಗೆ ಅಕ್ಕ ಮಾದೇವಿ